ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ವಿಡಿಯೋಗೆ ನಿಮ್ಮನ್ನೆಲ್ಲ ಸ್ವಾಗತವನ್ನು ಕೊಡ್ತಿದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಮತ್ತು ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ. ಏನಪ್ಪ ಹಂಗಂತ ಹೇಳ್ತಾ ಬರೀ ಇಲ್ಲೆಲ್ಲ ವೆಹಿಕಲ್ ಪಾರ್ಕಿಂಗು ಮತ್ತು ಆ ಕಡೆ ಈ ಕಡೆ ಸುತ್ತ ಕಾಡಿರೋ ಜಾಗ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ನೋಡ್ತೀರಾ. ನಾವೀಗ ಇಲ್ಲಿ ವೆಹಿಕಲ್ನ ಪಾರ್ಕಿಂಗ್ ಮಾಡಿದ್ದೀವಿ ಈಗ ನೋಡಿ. ಇಲ್ಲೇ ಪಾರ್ಕಿಂಗ್ ಪ್ಲೇಸ್, ಇದು ವಿಶಾಲವಾದ ಪ್ಲೇಸ್ ಇದೆ. ಇಲ್ಲಿ ಎಲ್ಲ ನಿಮ್ಮ ಪಾರ್ಕಿಂಗ್ ಮಾಡ್ಕೊಂಡು ಈಗ ಟ್ರೆಕ್ಕಿಂಗ್ ಈ ಕಡೆ ಹೋಗ್ಬೇಕು ನೋಡಿ. ಅಲ್ಲಿ ಆಲ್ರೆಡಿ ಹೋಗಿ ಆ ಕ್ಷೇತ್ರಕ್ಕೆ ಹೋಗಿ ಬರ್ತಾರೆ. ಯಾರಿಗಾದರೂ ಯಾವ ಕ್ಷೇತ್ರ ಅಂತ ಗೊತ್ತಾಗಿದ್ದರೆ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಯಾರಿಗೆ ಗೊತ್ತಾಗಿಲ್ಲ ನೀವು ಸಹಿತ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಒಂದು ಒಳ್ಳೆ ಅದ್ಭುತವಾದಂಥ ಪ್ರದೇಶ ಸ್ನೇಹಿತರೆ. ಯಾವುದಪ್ಪ ಕ್ಷೇತ್ರ ಅಂತಂದರೆ ಯಾಣ ಅನ್ನುವಂಥ ಒಂದು ಅದ್ಭುತವಾದಂಥ ಪ್ರದೇಶವನ್ನು ನಿಮಗೆ ಇವತ್ತು ತೋರಿಸ್ಬೇಕು ಅಂತೇಳಿ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಜನ ಆಲ್ರೆಡಿ ಹೋಗಿ ಬರ್ತಾ ಇದ್ದಾರೆ. ನಾವು ಲಾಸ್ಟ್ ಮೂಮೆಂಟ್ 5:45 ಟೈಮಲ್ಲಿ ಅಲ್ಲಿಗೆ ಹೋಗೋಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾರ್ಮಲ್ ಆಗಿ ದೇವಸ್ಥಾನ 5:30 ಒಳಗೆ ಕ್ಲೋಸ್ ಆಗುತ್ತೆ. ಆದರೂ ಏನೋ ಕಷ್ಟಪಟ್ಕೊಂಡು ಹೋಗ್ತಿದ್ದೀವಿ. ಹೋದು ಒಂದು 5 ನಿಮಿಷದಲ್ಲಿ ನಮಗೆ ಹೆಂಗೋ ಒಂದು 6 ಗಂಟೆ ತನಕ ಸರ್ ಟಿಕೆಟ್ ಕೊಡ್ತೀವಿ ಅಂತೇಳಿ ಟಿಕೆಟ್ ಕೊಟ್ಟರು. ಬೆಳಗ್ಗೆ 9ರಿಂದ ಸಂಜೆ 5:30 ತನಕ ಟೈಮ್ ಇರುತ್ತೆ. ನಮ್ಮದೇ ಟೈಮ್ ಆಲ್ರೆಡಿ ಲೇಟ್ ಆಗಿತ್ತು. ಆದರೆ ಯಾರು ಲೇಟಾಗಿ ಬರಬೇಡಿ, ಸ್ವಲ್ಪ ಬೇಗ ಬನ್ನಿ. ಇಲ್ಲಿಗೆ 2 ಕಡೆಯಿಂದ ಬರ್ಬೋದು ಸ್ನೇಹಿತರೆ. ನೀವು ಒಂದು ಶಿರಸಿ ಮಾರ್ಗವಾಗಿ ಬರ್ಬೋದು, ಇನ್ನೊಂದು ಹೊನ್ನಾವರ ಕುಮಟಾ ಕಡೆಯಿಂದ ಬರ್ಬೋದು. ಶಿರಸಿ ಮಾರ್ಗವಾಗಿ ಬಂದರೆ ಸ್ನೇಹಿತರೆ ನಿಮಗೆ ಕೇವಲ ಅರ್ಧ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ಅದೇ ನೀವು ಕುಮಟಾ ಕಡೆಯಿಂದ ಬಂದು ಅಲ್ಲಿ ಪಾರ್ಕಿಂಗಲ್ಲಿ ಬಂದರೆ, ಅಲ್ಲಿಂದ ಬಂದರೆ ನಿಮಗೆ ಹೆಚ್ಚು ಕಡಿಮೆ 2 ಕಿಲೋಮೀಟ್ರ್ ತನಕ ಟ್ರೆಕ್ಕಿಂಗ್ ಬರಬೇಕಾಗತ್ತೆ. ಅಲ್ಲಿ ಟ್ರೆಕ್ಕಿಂಗ್ ಬಂದು ನಂತರ ನೀವು ಯಾಣ ಅನ್ನುವಂಥ ಒಂದು ಪ್ರದೇಶಕ್ಕೆ ಬಂದು ತಲುಪ್ತೀರ. ಇಲ್ಲಿ ಪಾರ್ಕಿಂಗ್ ಚಾರ್ಜರ್ಸು 20 ರೂಪಾಯಿಂದ 100 ರೂಪಾಯಿ ತನಕ ಪಾರ್ಕಿಂಗ್ ಚಾರ್ಜರ್ಸ್ ಇದೆ. ಅಂದರೆ ನೀವು ಯಾವ ವೆಹಿಕಲ್ ಮೇಲೆ ಬರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೈಕ್ಗಳೆಲ್ಲ 20-30 ರೂಪಾಯಿ ಇದ್ದರೆ, ಬಸ್ಸು ಕಾರು ಜೀಪ್ಗೆಲ್ಲ 40-50 ರೂಪಾಯಿ. ಬಸ್ಸಿಗೆ 100 ರೂಪಾಯಿ ತನಕ ಪಾರ್ಕಿಂಗ್ ಚಾರ್ಜ್ ಇರುತ್ತೆ. ಆಮೇಲೆ ನಿಮಗೊಂದು ಪ್ರವೇಶ ಶುಲ್ಕನ ನಿಗದಿ ಮಾಡಿದ್ದಾರೆ. ಇಲ್ಲಿ ಒಬ್ಬರಿಗೆ 10 ರೂಪಾಯಿ ಹಂಗೆ ಒಂದು ಪ್ರವೇಶ ಶುಲ್ಕ ಇದೆ. ಏನು ನೀವು ದೇವಸ್ಥಾನ, ಅಲ್ಲಿ ಭೈರವೇಶ್ವರ ದೇವಸ್ಥಾನ ನೋಡಿಬಿಟ್ಟು ಒಳಗಡೆ ಆ ಗುಹೆ ಒಳಗಡೆ ಹೋಗ್ತೀರಾ, ಅಲ್ಲಿ ನಿಮಗೆ ಒಂದು 10 ರೂಪಾಯಿ ಪ್ರವೇಶ ಶುಲ್ಕ ಇದೆ. ಒಬ್ಬೊಬ್ಬರಿಗೆ 10 ರೂಪಾಯಿ ಪ್ರವೇಶ ಶುಲ್ಕ ಇದೆ. ಮೊದಲು ಪಾರ್ಕಿಂಗ್ ಮಾಡಿ ಅಲ್ಲಿಂದ ಒಂದು 500 ಮೀಟ್ರ್ ಒಳಗಡೆ ನಡ್ಕೊ ಹೋಗ್ತಾ ಇದೀವಿ. ಈಗ ನಡ್ಕೊ ಹೋಗ್ತಿರ್ಬೇಕಾದ್ರೆ ಇಲ್ಲೊಂದಿದೆ ನೋಡಿ, ಯಾವ ರೀತಿಯಾದ ಬಂಡೆ ಇದೆ ಅಂತ ಹೇಳ್ಬಿಟ್ಟು. ಒಂದು ಅದ್ಭುತವಾದಂಥ ಒಂದು ಸ್ಟ್ರೆಚ್ಚರ್ ಇದು ನೋಡಿ, ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮುಂದೆ ತೋರಿಸ್ತೀನಿ. ಇದೆಲ್ಲ ನಿಮಗೆ ಪಾಯಿಂಟು. ಇದನ್ನ ಇಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ದು ನಿಮಗೆ ತೋರಿಸ್ತಿದ್ದೀನಿ. ಮುಂದೆ ಇದೆ, ಮುಂದೆ ಹೋಗಿ ನೋಡೋಣ ಯಾವ ರೀತಿ ಇದೆ, ಯಾವ ರೀತಿಯಾಗಿ ಕಾಣುತ್ತೆ ಯಾಣ ಅನ್ನುವಂಥದ್ದು ಏನು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನಮ್ಮ ಶಿವರಾಜ್ ಕುಮಾರ್ ಅವರು, ರಮೇಶ್ ಅರವಿಂದ್ ಮತ್ತು ಪ್ರೇಮ ಅವರು ಹೀರೋಯಿನ್ ಆಗಿ ಮಾಡಿದಂಥ ಒಂದು ಸಿನಿಮಾ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಯಾರಿಗಾದರೂ ಯಾವ ಫಿಲ್ಮ್ ಅಂತ. ನಮ್ಮೂರ ಮಂದಾರ ಹೂವೆ ಅನ್ನುವಂಥ ಒಂದು ಫಿಲ್ಮ್ ಏನಿಲ್ಲಿ ಶೂಟಿಂಗ್ ನಡೀತು, ಅಲ್ಲಿಂದ ಈ ಯಾಣ ಅನ್ನುವಂಥದ್ದು ಒಂದು ಫೇಮಸ್ ಆಗುತ್ತೆ. ಯಾಣ ಅನ್ನುವಂಥ ಒಂದು ಪ್ಲೇಸ್ ಇಲ್ಲಿ ಇದೆ ಅನ್ನುವಂಥದ್ದು ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಆಗುತ್ತೆ. ಒಂದು ಅದ್ಭುತವಾದಂಥ ಪ್ರದೇಶ ನೋಡಿ. ಈಗ ನೋಡ್ತಿದ್ರಲ್ಲ, ಇದೇ ಯಾಣದ ಕೇವ್ಸ್. ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಯಾವ ರೀತಿ ಇದೆ. ಅದು ಒಳಗಡೆ ಹತ್ರ ಹೋಗಿ ನಿಮಗೆಲ್ಲ ತೋರಿಸ್ತೀನಿ ಯಾವ ರೀತಿ ಇದೆ, ಹೇಗಿದೆ ಅದ್ರ ಇತಿಹಾಸ ಏನು, ಯಾವ ಥರ ಇಲ್ಲಿದೆ ಅದು ನಿಮಗೆ ಅಲ್ಲಿ ಕಾಣ್ತಿರೋದು ಭೈರವೇಶ್ವರ ದೇವಸ್ಥಾನ. ಇಲ್ಲಿ 2, ಒಂದು ಭೈರವೇಶ್ವರ ಬೆಟ್ಟ, ಇನ್ನೊಂದು ಮೋಹಿನಿ ಬೆಟ್ಟ ಅಂತ ಹೇಳ್ಬಿಟ್ಟು ಈ ಕಡೆ ಇದೆ. ಅದು ಮೋಹಿನಿ ಬೆಟ್ಟ. ಅದ್ರ ಇತಿಹಾಸ ಏನಿದೆ ಅದನ್ನ ಹೇಳ್ತೀನಿ ಮುಂದೆ ಸ್ನೇಹಿತರೆ. ಬಿಸಿಲಲ್ಲೂ ಸಹಿತ, ಏಪ್ರಿಲ್ ತಿಂಗಳಲ್ಲಿ ಇಷ್ಟು ಬಿಸಿಲು ಹೊಡೆದಿದ್ರು ಸಹಿತ ಅದ್ರ ಸುತ್ತ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರುವಂಥ ಒಂದು ಅದ್ಭುತವಾದಂಥ ಒಂದು ಪ್ರದೇಶ ಸ್ನೇಹಿತರೆ. ಯಾರೇ ಆದರೂ ಶಿರ್ಸಿ ಕಡೆ ಅಥವಾ ಹೊನ್ನಾವರದ ಕಡೆ ಬಂದರೆ ಮಿಸ್ ಮಾಡ್ದಲೇ ಈ ಪ್ಲೇಸಿಗೆ ಬನ್ನಿ ಅಂತ ಹೇಳಿ. ಯಾಕೆಂದ್ರೆ ನೀವು ಬಂದರೆ ಮನಸ್ಸಿಗೆ ಆನಂದ ಸಿಗುತ್ತೆ ನೋಡಿ. ಆಲ್ರೆಡಿ ಅಲ್ಲಿ ನಮ್ಮ ಹುಡುಗರು ಓಡೋಗ್ತಾರೆ, ಒಳಗಡೆ ಹೋಗ್ಲಿಕ್ಕೆ ಟೈಮ್ ಆಗಿದೆ. ನಮಗೆ ನಾವೇ ಎಂಟ್ರಿ ಲಾಸ್ಟ್, ನಾವು ಹೋದ ತಕ್ಷಣ ಒಳಗಡೆ ಕ್ಲೋಸ್ ಮಾಡಿದ್ರೆ, ಅಲ್ಲಿ ಒಳಗಡೆ ಒಂದು ಈ ಭೈರವೇಶ್ವರ ಬೆಟ್ಟದಲ್ಲಿ ಒಂದು ಪ್ರದಕ್ಷಿಣೆ ಬರಬೇಕು. ಆ ಪ್ರದಕ್ಷಿಣೆಗೋಸ್ಕರ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನ. ಅಲ್ಲಿ ಒಳಗಡೆ ಅಲ್ಲಿ ಕ್ಲೋಸ್ ಆದರೆ ನೀವು ಒಳಗಡೆ ಹೋಗಲ್ಲ, ಬರೀ ದೇವ್ರ ದರ್ಶನ ಮಾಡ್ಕೊಬರುತ್ತೆ. ಒಳಗಡೆ ಹೋದ್ರೇ ನಿಮಗೇನು ಅದ್ಭುತ ಇದೆ, ಏನು ಅದ್ಭುತ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದು ಏನಿದೆ, ಏನು ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇದ್ರ ಇತಿಹಾಸ ಏನು, ಇದು ಯಾವ ರೀತಿಯಾಗಿ ಇಲ್ಲಿ ಸೃಷ್ಟಿ ಆಯಿತು ಏನು ಅನ್ನೋದನ್ನು ಸಹಿತ ನಾನು ನಿಮಗೆ
ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದ್ರ ಇತಿಹಾಸ ಏನಿದೆ ಅಂತ 2-3 ರೀತಿಯಾದಂಥ ಒಂದು ಇತಿಹಾಸ ಇದೆ. ದೇವಸ್ಥಾನ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳ್ಬಿಟ್ಟು. ಒಂಥರ ಒಂದು ಡ್ರೋನ್ ಕ್ಯಾಮ್ರಾ ಇದ್ದಿದ್ರೆ ಅದ್ರ ಮೇಲ್ಗಡೆ ವ್ಯೂ ಅಲ್ಲಿ ಒಂದು ಅದ್ಭುತವಾದಂಥ ಒಂದು ಮನಮೋಹಕವಾದಂಥ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ಬೋದಾಯಿತು. ನಮ್ಮ ಹತ್ರ ಡ್ರೋನ್ ಕ್ಯಾಮ್ರಾ ಇಲ್ಲ. ನೆಕ್ಸ್ಟ್ ಏನಾದ್ರು ಡ್ರೋನ್ ಕ್ಯಾಮ್ರಾ ತಗೊಂಡಾಗ ನೆಕ್ಸ್ಟ್ ಒಂದ್ಸತಿ ಬಂದು ಅದು ಯಾವ ರೀತಿ ಇದೆ ಅನ್ನೋಂಥದ್ದನ್ನ ನಿಮಗೆ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಈಗ ಮೆಟ್ಲತ್ತು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಮೆಟ್ಲತ್ತು, ಇಲ್ಲಿ ಒಳಗಡೆ ಎಂಟ್ರಿ ಟಿಕೆಟ್ ತಗೊಂಡು ಇಲ್ಲಿಂದ ಪಾಸ್ ಆಗ್ತಾ ಇದ್ವಿ. ಇಲ್ಲಿ ಯಾರು ಸಹಿತ ಕಾಲಿಗೆ ಪಾದರಕ್ಷೆಗಳನ್ನು ಧರಿಸಿಲ್ಲ, ಹಾಗೆ ಹೋಗ್ತೇನೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಯಾರು ಪಾದರಕ್ಷೆ ಅಂದ್ರೆ ದೇವಸ್ಥಾನದ ಒಳಗಡೆ ಅದರ ಪಾವಿತ್ರ್ಯತೆ ಹಾಳಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿಗೆ ಯಾರಿಗೂ ಸಹಿತ ಸ್ಲಿಪ್ಪರ್ ಹಾಕೊಂಡು ಒಳಗಡೆ ಹೋಗೋದಕ್ಕೆ ಅಥವಾ ಪಾದರಕ್ಷೆಗಳನ್ನು ಹಾಕೊಂಡು ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಇದೇ ನಿಮಗೆ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಪ್ರದೇಶ ನಿಮಗೆ ಕಾಣ್ತಾ ಇರೋದು ಯಾವ ರೀತಿ ಇದೆ, ಯಾವ ರೀತಿ ಅದು ಇದೆ ಅನ್ನೋದನ್ನ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಯಾವ ರೀತಿಯಾಗಿ ಕಾಣುತ್ತೆ, ಅಲ್ಲಿ ಒಂದೊಂದು ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮೇಲ್ಗಡೆ ಸ್ಲೈಡ್ಸ್, ಸ್ಲೀವ್ಸ್ ಎಲ್ಲ ಕಾಣುತ್ತೆ. ಅದು ಯಾವ ರೀತಿ ಆಗಿದೆ ಅನ್ನುವಂಥದ್ದೇ ಒಂದು ಅದ್ಭುತದಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿದ್ರು. ಬಂಡೆ, ಒಂದು ಗುಹೆ, ಇಲ್ಲಿ ಗುಹೆ ಒಳಗೆ ಹೋದಂಗೆ ನಾವು ಚಿಕ್ಕಿರಿದಾದ ರೋಡಲ್ಲಿ ಗುಹೆ ಒಳಗಡೆ ಅಲ್ಲಿ ಮೆಟ್ಲೆಲ್ಲ ನಡೆದೋಗಕ್ಕೆ ಏನು ತೊಂದರೆ ಇಲ್ಲ. ಆರಾಮಾಗಿ ನಡ್ಕೊಂಡು ಹೋಗೋದಕ್ಕೆ ಒಂದು ಪ್ಲೇಸ್ನು ಸಹಿತ ಮಾಡಿದ್ದಾರೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನಾವು. ಇಲ್ಲಿ ಒಂದು ಆರಾಮಾಗಿ ನಡ್ಕೊಂಡು ಅಲ್ಲಿ ವ್ಯೂನ ನೋಡ್ಕೊಂಡು ಯಾವ ರೀತಿ ಇದೆ ಏನು ಅನ್ನೋದನ್ನ ನೋಡ್ಕೊಂತ ಹೋಗ್ಬೋದು. ಇಲ್ಲಿ ಒಂದು ಇತಿಹಾಸ ಇದೆ. ಇಲ್ಲಿಗೆ 2-3 ರೀತಿಯಾದಂಥ ಇತಿಹಾಸ ಇದೆ. ಏನಪ್ಪ ಇತಿಹಾಸ ಅಂತಂದರೆ, ಮೊದಲನೇದೊಂದು ಇತಿಹಾಸ ಏನಂತಂದರೆ, ಈ ಭಸ್ಮಾಸುರ, ಎಲ್ಲರಿಗೂ ಗೊತ್ತು ಭಸ್ಮಾಸುರ ಅಂದರೆ ಯಾರು, ಭಸ್ಮಾಸುರ ಏನು ಅಂತ ಹೇಳ್ಬಿಟ್ಟು. ಈ ಭಸ್ಮಾಸುರ ಏನು ಮಾಡ್ತಾನೆ ಅಂತಂದರೆ, ಅವನು ಏನಾದ್ರು ಒಂದು ವರವನ್ನು ಪಡಿಬೇಕು, ಏನಾದ್ರು ಒಂದು ವರವನ್ನು ಪಡೆದು ನಾವು ಏನಾದ್ರು ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಭಸ್ಮಾಸುರ ಈಶ್ವರನ ಹೊಲಿಸ್ಕೊಳಕ್ಕೆ ಘೋರವಾದ ತಪಸ್ಸನ್ನು ಮಾಡಿ ಈಶ್ವರನ ಹೊಲಿಸ್ಕೊತಾನೆ. ಈಶ್ವರನ ಹೊಲಿಸ್ಕೊಂಡು ಅವನು ಈಶ್ವರನ ಹತ್ರ ಒಂದು ವರ ಕೇಳ್ತಾನೆ. ಏನಪ್ಪ ವರ ಅಂತಂದರೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ, ನಾನು ಯಾರ ಮೇಲೆ ಕೈ ಇಡ್ತೀನಿ ಅದು ಅಥವಾ ಅವರು ಸುಟ್ಟು ಭಸ್ಮ ಆಗಬೇಕು ಅಂತೇಳ್ಬಿಟ್ಟು ಒಂದು ವರವನ್ನು ಪಡಿತಾನೆ. ಆ ವರವನ್ನು ಪಡೆದು ಈಶ್ವರನ ಹತ್ರ ವರವನ್ನು ಪಡಿತಾನೆ. ಈಶ್ವರ ಆಯಿತು ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಈಶ್ವರ ಹಿಂದೆ ಮುಂದೆ ನೋಡದೆ ವರವನ್ನು ಕೊಡೋದ್ರಲ್ಲಿ ಎತ್ತಿದ ಕೈ. ತನಗೋಸ್ಕರ ತಪಸ್ಸು ಇದು ಮಾಡಿದವರಿಗೆ ಒಂದು ವರವನ್ನು ಕೊಡೋದ್ರಲ್ಲಿ ಈಶ್ವರ ಎತ್ತಿದ ಕೈ. ಹಂಗಾಗಿ ಯೋಚನೆ ಮಾಡಲ್ಲ, ಹಿಂದೆ ಮುಂದೆ ನೋಡಲ್ಲ, ವರವನ್ನು ಕೊಟ್ಬಿಡ್ತಾನೆ ಈಶ್ವರ ವರವನ್ನು ಕೊಟ್ಟಾಗ ಈ ಭಸ್ಮಾಸುರನಿಗೆ ಒಂದು ಡೌಟ್ ಬರುತ್ತೆ. ಏನಪ್ಪ ಡೌಟು ಅಂತಂದರೆ, ಈಶ್ವರ ವರವನ್ನು ಕೊಟ್ಟ, ಆದರೆ ಆ ವರ ನಿಜನ ಸುಳ್ಳು ಅಂತ ಟೆಸ್ಟ್ ಮಾಡ್ಬೇಕಲ್ಲ. ಈಗ ಏನು ಮಾಡೋದು ಅಂತ ನೋಡಿದ್ರೆ ಈಶ್ವರನ ತಲೆ ಮೇಲೆ ಕೈ ಇಡಕ್ಕೆ ಹೋಗ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಈಶ್ವರ ಏನು ಮಾಡ್ಬಿಡ್ತಾನೆ, ಓಡೋಗಿ ಏನೋ ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ವಿಷ್ಣುವಿನ ಹತ್ರ ಹೋಗ್ತಾನೆ. ಹಿಂಗೆ ಏನು ನಡೆದಿದ್ದ ಕಥೆನೆಲ್ಲ ವಿಷ್ಣು ಹತ್ರ ಹಿಂಗಾಯ್ತು ಅಂತೇಳ್ಬಿಟ್ಟೆಲ್ಲ ಹೇಳ್ತಾನೆ. ಅವಾಗ ವಿಷ್ಣು ಏನು ಮಾಡ್ತಾನೆ, ಒಂದು ಮೋಹಿನಿ ಅವತಾರ, ಸುಂದರವಾದಂಥ ಒಂದು ಹೆಣ್ಣಿನ ಅವತಾರ, ಅದಕ್ಕೆ ಮೋಹಿನಿ ಅವತಾರ ಅಂತ ಹೇಳ್ಬಿಟ್ಟು ಮೋಹಿನಿ ಅವತಾರ ತಳ್ಬಿಟ್ಟು ಒಂದು ಕಾಡಲ್ಲಿ ಬಂದು ನಿಂತ್ಕೊಂತ. ಭಸ್ಮಾಸುರ ಅದೇ ದಾರಿಲಿ ಬರ್ತಾ ಇದ್ದಾಗ ನೋಡ್ಬಿಟ್ಟು ಮೋಹಿನಿ ಅವತಾರದಲ್ಲಿರೋ ವಿಷ್ಣುನ ನೋಡ್ಬಿಟ್ಟು, ನೀನು ನನ್ನನ್ನು ಮದುವೆ ಆಗು, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನೀನು ನನ್ನನ್ನು ಮದುವೆ ಆಗು ಅಂತ ಕೇಳ್ತಾಳೆ. ಈಗ ಏನಾದ್ರು ಒಂದು ಉಪಾಯ ಮಾಡಿ ಭಸ್ಮಾಸುರನ ನಾಶ ಮಾಡಬೇಕಿತ್ತಲ್ಲ. ಆಯಿತು, ಮೋಹಿನಿ ಹೇಳ್ತಾಳೆ. ಮೋಹಿನಿ ಅವತಾರದಲ್ಲಿರೋ ವಿಷ್ಣು ಹೇಳ್ತಾಳೆ, ಆಯ್ತಪ್ಪ ನಾನು ನಿನ್ನನ್ನು ಮದುವೆ ಆಗ್ತೀನಿ, ಆದರೆ ನೀನೇನು ಮಾಡ್ತೀಯ, ನಿನಗೇನು ನಾನು ಆಯಿತು, ನೀನೇನು ಹೇಳಿದ್ರು ನಾನು ಮಾಡ್ತೀನಿ ಅಂತ. ಅವಾಗ ಆಯಿತು, ಒಂದು ಕೆಲಸ ಮಾಡು, ನಾನು ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ನೀನು ಹಂಗೆ ಡ್ಯಾನ್ಸ್ ಮಾಡಬೇಕು. ನಾಟ್ಯ ಅಂದರೆ ಡ್ಯಾನ್ಸ್ ಅಲ್ಲ, ನಾಟ್ಯ. ನಾನು ಏನು ಡ್ಯಾನ್ಸ್ ಮಾಡ್ತೀನಿ, ಯಾವ ರೀತಿಯಾಗಿ ನಾಟ್ಯ ಮಾಡ್ತೀನಿ ಆ ರೀತಿ ನೀನು ನಾಟ್ಯ ಮಾಡು, ಅವಾಗ ನಾನು ನಿನ್ನೂ ಒಪ್ಕೊತೀನಿ, ನೀನು ಮಾಡಿದ್ರೆ ನಾನು ನಿನ್ನನ್ನು ಒಪ್ಕೊತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ವಿಷ್ಣು ಏನು ಮಾಡ್ತಾನೆ, ನಾಟ್ಯ ಮಾಡ್ತಾ ತಲೆ ಮೇಲೆ ತಾನು ಕೈ ಹಿಡ್ಕೊತಾನೆ. ಭಸ್ಮಾಸುರನು ಅವನ ತಲೆ ಮೇಲೆ ಕೈ ಹಿಡ್ಕೊಂಡು ಅಲ್ಲೇ ಸುಟ್ಟು ಭಸ್ಮ ಆಗೋಗ್ತಾನೆ. ಆವಾಗ ಈ ರೀತಿಯಾದಂತಹ ಈ ರೀತಿ ಈ ಕಲ್ಲು, ಈ ಶಿಲೆ ಉದ್ಭವ ಆಗಿದೆ ಅನ್ನುವಂಥದ್ದು ಒಂದು ಪ್ರತೀತಿ. ಅದಕ್ಕೆ ಪೂರ್ವವಾಗಿ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಲ್ಲಿ ಸುತ್ತ ಪ್ರದೇಶದಲ್ಲಿ ಒಂದು ಕಪ್ಪು ರೀತಿಯಾದಂಥ ಮಣ್ಣು ಸಹಿತ ಕಪ್ಪಾಗಿರೋದನ್ನು ನಾವು ಕಾಣ್ಬೋದು. ಈ ರೀತಿ ಇದು ಒಂದು ಸ್ಟೋರಿ. ಆದರೆ ಇನ್ನೊಂದು ಸ್ಟೋರಿ ಇದೆ, ಅದೇನಪ್ಪ ಅಂದ್ರೆ ಇತಿಹಾಸ ಇದೆ. ಅದೇನಂತಂದರೆ,
ಅದು ಇತಿಹಾಸ ಏನು ಅಂದ್ರೆ ಯಾಣ ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದಕ್ಕೊಂದು ಇತಿಹಾಸ ಇದೆ. ಅದೇನಪ್ಪ ಅಂತಂದರೆ ಪರಶುರಾಮನಿಗೆ ಶಿಶುಹತ್ಯೆ ದೋಷ ಅನ್ನುವಂಥ ಒಂದು ದೋಷ ಇರುತ್ತೆ. ಆ ಸಂದರ್ಭದಲ್ಲಿ ಪರಶುರಾಮ ಎಲ್ಲಿ ಹೋದ್ರೂ ಯಾವುದೇ ರೀತಿಯಾದಂಥ ಇದಾದ್ರೂ ಅವನಿಗೆ ದೋಷ ನಿವಾರಣೆ ಆಗಲ್ಲ. ಅವಾಗ ಯಾರೋ ಕೆಲವರು ಹೇಳ್ತಾರೆ, ಇಲ್ಲಿಗೆ ಹೋಗಿ ಈ ಪ್ಲೇಸಲ್ಲಿ ಹೋಗಿ ಒಂದು ತಪಸ್ ಮಾಡುವಾಗ ನಿನಗೆ ಹತ್ಯೆ ದೋಷ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಬಂದು ಅಲ್ಲಿ ತಪಸ್ಸನ್ನ ಮಾಡ್ತಾನೆ. ಆಮೇಲೆ ಅಲ್ಲಿ ಜನಗಳು, ಆ ಪ್ರದೇಶ ಹಂಗೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ಅವಾಗ ಜನಗಳು ಟೂರ್ ಹೋಗೋಕ್ಕೆ ಯಾನ ಹೋಗ್ತೀವಿ, ಯಾನ ಎಲ್ಲಿ ಹೋಗ್ತಿದ್ದೀರಾ, ಯಾನ ಹೋಗ್ತಿದ್ದೀವಿ ಅಂತೇಳಿ ಏನಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದು ಯಾನ ಅಂತ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರದಲ್ಲಿ ಬ್ರಿಟಿಷರು ಬಂದು ಆ ಪ್ರದೇಶವನ್ನು ಯಾಣ ಅಂತ ಮಾಡ್ತಾರೆ. ಅಲ್ಲಿಗೆ ಈ ಪ್ರದೇಶಕ್ಕೆ ಯಾಣ ಅನ್ನುವಂಥ ಒಂದು ಹೆಸರು ಬರುತ್ತೆ. ನೋಡಿ ಇಲ್ಲಿ ಅದ್ಭುತವಾದಂಥ, ನೋಡಿ ಅದೊಂದು ಕಲ್ಲು ಯಾವ ರೀತಿಯಾಗಿ ನಿಂತಿದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ. ಇದು ನಾವು ಏನೋ ಒಂದು ಅನ್ಕೊಳ್ತೀವಿ, ಅಲ್ಲಿ ಅದರದೇ ಆದಂಥ ಒಂದು ವಿಸ್ಮಯನೇ ಇದೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಕಲ್ಲು ಚೂಪಾಗಿದೆ, ಯಾವ ರೀತಿ ಇದೆ, ಯಾವುದು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಕಲ್ಲುಗಳು ಇದು ಉತ್ಪತ್ತಿ ಆಗೋದಕ್ಕೆ ಇನ್ನೂ ಒಂದು ಇತಿಹಾಸ ಇದೆ. ಅದೇನಪ್ಪ ಇತಿಹಾಸ ಅಥವಾ ಸ್ಟೋರಿ ಅಂತಂದರೆ ಸೈಂಟಿಫಿಕ್ ರೀಸನ್. ನಾರ್ಮಲ್ ಆಗಿ ಮಾತಾಡುವ ಸೈಂಟಿಫಿಕ್ ರೀಸನ್ ಅಂತೀವಲ್ಲ, ಆ ರೀತಿಯಾಗಿ ಸೈಂಟಿಫಿಕ್ ರೀಸನ್ ಏನಂತಂದರೆ, ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟ ಆಯಿತು. ಆ ಜ್ವಾಲಾಮುಖಿಯ ಸ್ಫೋಟದಿಂದ ಈ 2 ಬಂಡೆಗಳು ಉದ್ಭವ ಆಗಿದ್ದಾವೆ ಅಂತಾರೆ. ಅದು ಹೇಗೆ ಅಂದರೆ, ಈ ಪ್ರದೇಶ ಸುತ್ತಮುತ್ತ ಕಪ್ಪು ಮಣ್ಣು ಇದೆಯಲ್ಲ, ಅಲ್ಲಿ ಪ್ರದೇಶದಲ್ಲಿ ಇದೆಯಲ್ಲ, ಆ ಕಪ್ಪು ಮಣ್ಣು ಅದಕ್ಕೆ ಸಾಕ್ಷಿ ಅನ್ನುವಂಥದ್ದು. ಅದರಿಂದಾಗಿ ಇಲ್ಲಿ ಜ್ವಾಲಾಮುಖಿಯಿಂದ ಇಲ್ಲಿ ಭೂಕಂಪ ಆಗಿರ್ಬೋದು, ಆ ಭೂಕಂಪದಿಂದಾಗಿ ಸಹಿತ ಈ ಬಂಡೆ ಉದ್ಭವ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಸೈಂಟಿಫಿಕ್ ರೀಸನ್. ಇದು 3 ರೀತಿಯಾದಂಥ ಸ್ಟೋರಿ ಇದೆ. ಬಟ್ ಈ 3 ರೀತಿಯಾದಂಥ ಸ್ಟೋರಿಗೂ ಯಾವುದಕ್ಕೂ ಯಾವುದೇ ಸೈಂಟಿಸ್ಟ್ ಆಗಲಿ, ಯಾವುದು ಹಿಸ್ಟ್ರಿಯಲ್ಲಾಗಲಿ ಯಾವುದೇ ರೀತಿಯಂಥ ಪುರಾವೆ ಯಾವುದೂ ಇಲ್ಲ. ನಿಮಗೆ ಯಾವುದು ಇಷ್ಟ ಅನಿಸುತ್ತೆ ಅದನ್ನು ನೀವು ಒಪ್ಕೋಬೋದು. ನಮಗೆ ಖುಷಿ ಕೊಟ್ಟಿದ್ದನ್ನು ನಾವು ಈ ರೀತಿ ಆಗಿರ್ಬೋದು ಅಂತ ಅನ್ಕೋಬೋದು. ಸ್ನೇಹಿತರೆ, ಇದು ಮೋಹಿನಿ ಪರ್ವತ ಅಂತ ಹೇಳ್ಬಿಟ್ಟು, ಇಲ್ಲಿ 2 ಭೈರವೇಶ್ವರ ಮತ್ತು ಮೋಹಿನಿ ಪರ್ವತ ಅಂತೇಳಿ 2 ಇದೆ. ಅದರಲ್ಲಿ ಇದು ಮೋಹಿನಿ ಪರ್ವತ. ಹೀಗೆ ಸ್ನೇಹಿತರೆ, ಇದು ಉದ್ಭವ ಆಗಿದ್ರ ಬಗ್ಗೆ ಇದು ಒಂದು ಇತಿಹಾಸ. ಇದೊಂದು ಯಾವುದೋ ಒಂದು ದೇವಸ್ಥಾನ ಹೊಸದಾಗಿ ಈಗ ನಿರ್ಮಾಣ ಮಾಡ್ತಾರೆ. ಆಮೇಲೆ ಇದು ಈ ರೀತಿಯಾಗಿ ಉದ್ಭವ ಆಗಿದೆ. ಸ್ನೇಹಿತರೆ, ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ವಿಡಿಯೋಗಳು ಹೇಗಿದೆ, ನಾವು ಯಾವ ರೀತಿಯಾಗಿ ಮಾಡಬೇಕು, ಏನಾದರೂ ತಪ್ಪುಗಳು ಏನಿದ್ರು ಅದಕ್ಕೆ ನಿಮಗೆ ಒಂದು ಕಮೆಂಟ್ ಮಾಡಿ. ನಮಗೆ ನಿಮ್ಮ ಸಹಕಾರ ತುಂಬ ಮುಖ್ಯ ಸ್ನೇಹಿತರೆ. ನಿಮ್ಮ ಸಹಕಾರ ಎಷ್ಟಿರುತ್ತೆ ಅಷ್ಟು ನಾವು ಬೆಳಿಲಿಕ್ಕೆ, ನಾವು ನಮ್ಮ ಪ್ಲೇಸ್ಗಳನ್ನು ನಿಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಬೇರೆ ಬೇರೆ ಪ್ರದೇಶಗಳನ್ನು ನಿಮಗೆ ತೋರಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನೋಡಿ, ಇಲ್ಲೊಂದು ಅದ್ಭುತ ಏನು ಅಂತ ಹೇಳ್ಬಿಟ್ಟು ಇನ್ನೊಂದು ಹೇಳ್ತೇನೆ. ನೋಡಿ, ಒಂದು ಕೆಳಗಡೆ ಇದ್ರ ಸ್ಟ್ರೆಚ್ಚರ್ ಏನಂತಂದರೆ, ಕೆಳಗಡೆಯಿಂದ ಚಿಕ್ಕದಾಗಿದೆ, ಮೇಲೆ ಹೋಗ್ತಾ ಅಗಲ ಇದೆ. ಎಲ್ಲ ಬೇರೆ ಕಡೆ ಎಲ್ಲರೂ ಬೇಸ್ಮೆಂಟ್ ದೊಡ್ಡದಾಗಿರುತ್ತೆ, ಮೇಲ್ಗಡೆ ಚಿಕ್ಕದಾಗುತ್ತೆ. ಆದರೆ ಇದು ಕೆಳಗಡೆನೆ ಚಿಕ್ಕದಿದೆ, ಮೇಲ್ಗಡೆ ದೊಡ್ಡದಿದೆ. ಅಂದರೆ ಸ್ಟ್ರೆಚ್ಚರ್ ಯಾವ ರೀತಿಯಾಗಿದೆ ಅಂತಂದರೆ, ಒಂದು ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಮೇಲೆ ಯಾವ ಥರ ಹೋಗುತ್ತೆ ಅಂತ ಹೇಳಿ. ತಾವರೆ ಹೂವು ಯಾವ ರೀತಿಯಾಗಿ ಕೆಳಗಡೆಯಿಂದ ಮೇಲೆ ಅಗಲ ಆಗುತ್ತೆ, ಅಥವಾ ಕಮಲದ ಹೂವು ಆ ರೀತಿಯಾಗಿ ಸ್ಟ್ರೆಚ್ಚರ್ ಇರೋದನ್ನ ನಾವು ಕಾಣ್ಬೋದು. ನೋಡಿ ಅಲ್ಲಿ ಒಂದೊಂದು ಗೆರೆ ಎಳೆದಂಗೆ ಯಾವ ರೀತಿಯಾಗಿ ಕೆತ್ತನೆ ಮಾಡಿರೋದಕ್ಕಿಂತಲೂ ಹೆಚ್ಚಾಗಿದೆ. ಒಂದು ಅದ್ಭುತವಾದಂಥ ಒಂದು ಪ್ರದೇಶ ಸ್ನೇಹಿತರೆ. ಯಾಣ ಅನ್ನುವಂಥದ್ದು ಒಂದು ಅದ್ಭುತ ಪ್ರದೇಶ. ಯಾರ್ಯಾರು ಈ ಸೈಡಲ್ಲಿ ಬರ್ತೀರಾ, ಶಿರಸಿಯಲ್ಲಿ ಬರ್ತೀರಾ, ಅದು ಗೋಕರ್ಣ ಬರ್ತೀರಾ, ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ. ಗೋಕರ್ಣದಿಂದ 45 ಕಿಲೋಮೀಟರ್ ಆಗುತ್ತೆ, ಶಿರಸಿಯಿಂದ 38-40 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಒಳಗಡೆ ರೋಡಲ್ಲಿ ಬಂದು ವಿಸಿಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಬಂದು ನೋಡಿ. ಯಾರು ನೋಡಿದ ಮೇಲೆ, ನಮ್ಮ ವಿಡಿಯೋ ನೋಡಿ ಅಲ್ಲಿ ಹೋಗಿ ಆ ಪ್ಲೇಸ್ನ ನೋಡಿದ ಮೇಲೆ ನಮ್ಮ ವಿಡಿಯೋದಲ್ಲಿ ಮತ್ತೆ ಬಂದು ಒಂದು ಕಾಮೆಂಟ್ ಮಾಡಿ, ನಾವು ಹೋಗಿ ಬಂದಿದ್ದು ಹೇಗಿದೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮಗೆ ನಿಮ್ಮೆಲ್ಲರ ಸಪೋರ್ಟು, ಸಹಕಾರ ತುಂಬ ಮುಖ್ಯ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ವಿಡಿಯೋನ ನೋಡಿ. ಅದ್ಭುತವಾದಂಥ ಒಂದು ಯಾಣ ಅನ್ನುವಂಥ ಒಂದು ಪ್ರದೇಶ ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಿ ಜಿಗಣೆಗಳ ಕಾಟ ತುಂಬ ಇರುತ್ತೆ. ಅದಕ್ಕೇನು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡು ಹೋಗಬೇಕು ಅದನ್ನು ವಹಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.